ನಮಸ್ಕಾರ. ಇವತ್ತು ಈ ಕಾರ್ಯಕ್ರಮಕ್ಕೆ ನಡೆದಿರ್ತಕ್ಕಂಥ ಎಲ್ಲ ಅಭಿಮಾನಿಗಳಿಗೂ ಮತ್ತು ನಮ್ಮ ಹಿತೈಷಿಗಳೆಲ್ಲರೂ ಬಂದಿದ್ದೀರಾ, ಭಾಳ ಸಂತೋಷ. ಇವತ್ತು ಮೊದಲನೇದಾಗಿ ಏನು ನಮ್ಮ ಸಿನಿಮಾ ಅಹೋ ವಿಕ್ರಮಾರ್ಕ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಆಮೇಲೆ ಈ ಚಿತ್ರತಂಡದವರು ಎಲ್ಲರೂ ಕೂಡ ಭಾಳ ಶ್ರಮ ಪಟ್ಟಿದ್ದಾರೆ, ಭಾಳ ಶ್ರಮ ಇದೆ ಈ ಸಿನಿಮಾದಲ್ಲಿ. ಇವತ್ತು ನಮ್ಮ ದೇವ್ಗಿಲ್ ಸರ್ ಆಗಿರ್ಬೋದು, ಸತತವಾಗಿ 2 ವರ್ಷ ಕಷ್ಟಪಟ್ಟು ತೆಗೆದಿರ್ತಕ್ಕಂಥ ಒಂದು ಸಿನಿಮಾ. ಈ ದೇವ್ಗಿಲ್ ಅವ್ರು ಹೆಂಗೆ ಅಂತಂದರೆ ಇವಾಗ ಪ್ಯಾನ್ ಇಂಡಿಯಾ ಸ್ಟಾರ್ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ಭಾಷೆಗಳಲ್ಲೂ ಕೂಡ ಕನ್ನಡ, ತಮಿಳ್, ತೆಲುಗು, ಹಿಂದಿಯಲ್ಲಿ ಎಲ್ಲದರಲ್ಲೂ ಕೂಡ ಮಾಡಿದ್ದಾರೆ. ಸೊ ಇದು ಅವ್ರ ಓನ್ ಪ್ರೊಡಕ್ಷನಲ್ಲಿ ಇವತ್ತೆಲ್ಲ ನಾವೆಲ್ಲ ಸೇರ್ಕೊಂಡು ಒಂದು ಚಿತ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದೇವೆ. ಆಮೇಲೆ ಕನ್ನಡಲ್ಲಿ ಕೂಡ ಸಾಕಷ್ಟು ಸಿನಿಮಾಗಳನ್ನು ನಮ್ಮ ದೇವ್ಗಿಲ್ ಅವ್ರು ಮಾಡಿದ್ದಾರೆ. ಆಮೇಲೆ ಪೇಟ ತ್ರಿಕೋಟಿ ಅವ್ರ ಬಗ್ಗೆ ಹೇಳಬೇಕಂದ್ರೆ ಅವರು ಬಾಹುಬಲಿ, ಆಮೇಲೆ ಮಗಧೀರ, ಆಮೇಲೆ ರಾಜಮೌಳಿ ಅವ್ರ ಜೊತೆ ಕೆಲಸ ಮಾಡಿರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ ಡೈರೆಕ್ಟರು. ಅವರು ಮೇಡಮ್ ಹೇಳಿದಾಗೆ ಕೀರ್ತಿ ಚಿಕ್ಕದಿದ್ರು ಹೇಳಿದ್ರಲ್ಲ, ಅದು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಹೇಳಿದ್ರಲ್ಲ, ಸೊ ಆ ರೀತಿ ಅವರು. ಆಮೇಲೆ ರವಿ ಬಸ್ರೂರ್ ಸರ್ ಯಾರು ಗೊತ್ತಿಲ್ಲ, ಅವ್ರು ನೋಡಿದ್ರೆ ಗೊತ್ತಾಗಲ್ಲ, ಬಟ್ ಅವ್ರ ಹೆಸರು ಮಾತ್ರ ಫುಲ್ ಇಂಡಿಯಾದಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ. ರವಿ ಬಸ್ರೂರ್ ಅಂತಲೇ ಗೊತ್ತಾಗ್ಬಿಡುತ್ತೆ. ಸೊ ಸಲಾರ್ ಮೂವಿ, ಆಮೇಲೆ ಸಲಾರು, KGF, ಮಾರ್ಟಿನ್, ಈ ಥರ ನನ್ನ ಸ್ನೇಹಿತರು ಅಂತ ಧ್ರುವ ಸರ್ಜಾ ಅವ್ರ ಜೊತೆಲಿ ಮಾತಾಡಿದೆ. ಒಂದು ವೀಡಿಯೋ ಮಾಡಿ ಕಳಿಸಿ ಸರ್, ಒಂದು ಬೆಸ್ಟ್ ವಿಶಸ್ ಮಾಡಿ ಕಳಿಸಿ ಅಂತ ಅವ್ರಿಗೆ ಹೇಳಿದೆ. ರವಿ ಬಸ್ರೂರ್ ಸರ್ ಬರ್ತಾರೆ ಅಂದರೆ ನಮ್ಮ ಡೈರೆಕ್ಟ್ರಪ್ಪ ಅಂತ ಹೇಳ್ತಾಯಿದ್ರು. ಸೊ ಅವರು ಬರಬೇಕಿತ್ತು, ಬಟ್ ಅವ್ರು ಬಾಂಬೆಯಲ್ಲಿ ಅವ್ರ ಫಿಲಮ್ ಪ್ರಮೋಷನ್ಸಲ್ಲಿ ಅವರು ಬ್ಯುಸಿಯಾಗಿದ್ದಾರೆ. ಸೊ ಇದೆಲ್ಲ ಕರ್ನಾಟಕದಲ್ಲಿ ಅತ್ಯಂತ ಒಳ್ಳೆ ಚಿತ್ರಗಳನ್ನು ಮಾಡಿರ್ತಕ್ಕಂಥ ನಮ್ಮ ದೇವ್ಗಿಲ್ ಅವ್ರಿಗೆ ನಮ್ಮ ಕನ್ನಡದ ಭಾಷೆ ಬಗ್ಗೆ ಅತ್ಯಂತ ಗೌರವ ಆಯಿತು ಮೊದಲನೇದಾಗಿ. ಆಮೇಲೆ ಕೊನೆ ಬಾರಿ ಅವ್ರು ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾಗೂ ಕೂಡ ನಮ್ಗೆ ಹೇಳ್ಕೊಳ್ಳಿಕ್ಕೆ ದುಃಖ, ಬಟ್ ಆದರೂ ಕೂಡ ಹೇಳ್ಕೊಳ್ತೀವಿ. ಅದು ಕೊನೆ ಬಾರಿ ಅಷ್ಟೇ. ಆ ವರ್ಷ ಒಂದು ತಿಂಗಳಾದ ನಂತರ ಅವರು ಹೊತ್ತಿರೋರು ಪುನೀತ್ ಸರ್, ನಮ್ಮನ್ನೆಲ್ಲ ಆಗಿರೋರು. ಸೊ ಆ ಸಂದರ್ಭದಲ್ಲಿ ನಾವೆಲ್ಲ ಒಂದ್ಸರಿ ನಾನು ಮತ್ತು ದೇವ್ಗಿಲ್ರವರು ಮತ್ತು ನಮ್ಮ ವಿನೋಬ ನಗರಲ್ಲಿ ನಮ್ಮ ಲೀಡರ್ ಜಾಕು ನಾವೆಲ್ಲ ಹೋಗಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಬರ್ಡೇ ವಿಶ್ ಮಾಡ್ಬಿಟ್ಟು ಬಂದಿದ್ವಿ ಅವಾಗ. ಸೊ ನಮಗೆ ಭಾಳ ಸಂತೋಷ ಆಯಿತು. ಅವರು ಕೂಡ ಸಾಕಷ್ಟು ಬೆಂಬಲ, ಪ್ರೋತ್ಸಾಹ ನಮ್ಮ ದೇವ್ಗಿಲ್ ಅವ್ರು ನೀಡಿದರು. ಆಮೇಲೆ ನಾನು ಕೂಡ ಕೇಳ್ಕೊಂಡೆ, ಸರ್ ನಿಮ್ಮ ಫಿಲಮಲ್ಲಿ ನಮ್ಮ ಅಕ್ಕನ ಮಗನಿಗೊಂದು ರೋಲ್ ಕೊಡಿ, ಹಂಗೆ ನಮ್ಮ ದೇವ್ಗಿಲ್ ಸರ್ಗೂ ಒಂದು ರೋಲ್ ಕೊಡಿ ಅಂತ ನಾನು ಕೂಡ ಅವ್ರು ರಿಕ್ವೆಸ್ಟ್ ಮಾಡಿದ್ದೆ. ಸೊ ಇವತ್ತು ಅವ್ರು ನಮ್ಮ ಜೊತೆಲಿ ಇಲ್ಲ, ಆದರೆ ನಮ್ಮ ಮನಸ್ಸಲ್ಲಿ ಅವ್ರು ಇವತ್ತು ಬದುಕಿರ್ತಾರೆ ಅಂತ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಇವತ್ತು ಅಷ್ಟೇ ನಮ್ಮ ಊರು ಥಿಯೇಟರ್ ಎದುರುಗಡೆ ನೋಡಿದ್ರೆ ಅವ್ರದ್ದು ಪುತ್ಥಳಿ ಇದೆ, ನೀವೆಲ್ಲರೂ ನೋಡಿರ್ಬೋದು ಅನ್ಸುತ್ತೆ, ಅವ್ರದ್ದು ಪುತ್ಥಳಿ ಇದೆ. ಸೊ ನಮ್ದು ಅದೇನಂದರೆ ಹೆಮ್ಮೆ, ನಮ್ಮ ಕ್ಷೇತ್ರದಲ್ಲಿ ಅವ್ರ ಪುತ್ಥಳಿಗಳು ಎಲ್ಲೇ ಸ್ಥಾಪನೆ ಮಾಡಿದ್ರು ಕೂಡ ನಮಗೊಂದು ಹೆಮ್ಮೆ. ನಮ್ಮ ಪುನೀತ್ ಅವ್ರದ್ದು, ನಮ್ಮ ಅಪ್ಪ ಅವ್ರದ್ದು, ಅವ್ರನ್ನ ನಾವು ಆ ಸ್ಟ್ಯಾಚ್ಯೂ ನೋಡ್ಕೊಂಡು ಹೋಗಿ ಏನೋ ಒಂದು ಒಳ್ಳೆ ಕೆಲಸಕ್ಕೆ ಹೋಗಿ ಅವ್ರು ಸ್ಟ್ಯಾಚ್ಯೂ ನೋಡ್ಕೊಂಡು ಹೋದ್ರೆ ನಮ್ಗೆ ಏನೋ ಒಂದು ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ನಮ್ಮಲ್ಲೆಲ್ಲರೂ ಕೂಡ ಇದೆ. ಯಾಕಂದರೆ ನಿಜವಾಗ್ಲೂ ನಾವೇನೋ ಸುಮ್ಮನೆ ಒಬ್ಬರು ಆ್ಯಕ್ಟ್ರು ಅವ್ರು ಇವತ್ತಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ಮಾತಾಡೋದಲ್ಲ. ನಿಜವಾಗ್ಲೂ ಅಯ್ಯಪ್ಪ ದೇವತಾ ಮನುಷ್ಯನೇ, ನಿಜವಾಗ್ಲೂ ಸಾಕಷ್ಟು ಜನರಿಗೆ ಸಹಾಯ ಮಾಡಿ ಇವತ್ತು ತಂದೆಗೆ ತಕ್ಕ ಮಗ ಅಂತ ಅನ್ಸ್ಕೊಂಡಿರ್ತಕ್ಕಂಥವ್ರು, ತಂದೆನ ಮೀರಿಸಿದ ಮಗ ಅಂತಲೂ ಕೂಡ ಹೇಳೋದು ತಪ್ಪಾಗಲ್ಲ ಅನ್ಸುತ್ತೆ. ಅಷ್ಟೊಂದು ಅಭಿಮಾನಿಗಳನ್ನ ಹೊಂದ್ಕೊಂಡಿದ್ದಾರೆ. ಅವರೆಲ್ಲ ನೋಡಿದ್ರೆ ನಮ್ಗೆ ಇನ್ಸ್ಪಿರೇಷನ್ನು. ನಾವು ಅದ್ರಲ್ಲಿ ಅಟ್ಲೀಸ್ಟ್ 50% ಅದು ರೀಚ್ ಆಗ್ತೀವ ಅಂತ ನಮಗೂ ಕೂಡ ಒಂದು ಅನಿಸ್ತಾ ಇರುತ್ತೆ ಯಾವಾಗಲೂ. ಸೊ ಈಗ ಫಿಲಮ್ ಬಗ್ಗೆ ಆದರೆ ಇಷ್ಟೊತ್ತು ಮಾತಾಡಿದ್ದೀನಿ. ಇಷ್ಟೊತ್ತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ. ಮತ್ತು ಈ ಸಿನಿಮಾವನ್ನು ಎಲ್ಲರೂ ಬಂದು ನೋಡಿ ಇದಕ್ಕೆ ಪ್ರೋತ್ಸಾಹವನ್ನು ನೀಡಿ, ಬೆಂಬಲವನ್ನು ನೀಡಿ. ಇವತ್ತು ನಾನು ಮೊದಲನೇದಾಗಿ ನೀವು ಯಾರು ಹೇಳಿದ್ರು ಕನ್ನಡಲ್ಲಿ ಮಾತಾಡಬೇಕು ಅಂತ, ಕರೆಕ್ಟು. ನಾನು ಇವ್ರಿಗೆ ಹೇಳಿದೆ, ಬೇರೆ ಯಾವ ಭಾಷೆಯಲ್ಲೂ ಟೀಸರು ಸಾಂಗ್ ಎಲ್ಲ ಬಿಡಬೇಡಿ, ದಯವಿಟ್ಟು ಕನ್ನಡಲ್ಲೇ ಇರಲಿ. ಕನ್ನಡ ಟೀಸರು, ಕನ್ನಡ ಸಾಂಗು, ಬೇರೆ ಯಾವ ಭಾಷೆಯಲ್ಲೂ ಬೇಡ. ಯಾಕಂದರೆ ಯಾವಾಗಲೂ ನಾನೇ ಹೇಳಿದ್ರೆ ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ. ಯಾವ ಬೇರೆ ಭಾಷೆನೂ ಬೇಡ. ಬೇರೆ ಭಾಷೆ ಬೇರೆ ರಾಜ್ಯಗಳಲ್ಲಿ ಅಲ್ಲಿ ರಿಲೀಸ್ ಮಾಡ್ಕೊಂಡು ಅಲ್ಲಲ್ಲಿ, ಅಂದರೆ ಬೇರೆ ಭಾಷೆ ಬಗ್ಗೆ ನಮ್ಗೆ ಅಗೌರವ ಇಲ್ಲ. ಎಲ್ಲ ತಮಿಳ್ ಆಗಲಿ, ತೆಲುಗು ಆಗಲಿ, ಹಿಂದಿ ಆಗಲಿ, ಎಲ್ಲ ಭಾಷೆಗಳಿಗೂ ನಮ್ಗೆ ಗೌರವ ಇದೆ. ನಮ್ಮ ರಾಜ್ಯದಲ್ಲಿ ನಮ್ಮ ಭಾಷೆ ಇಷ್ಟು ನಾವು ಹೇಳ್ತಾ ನಮ್ಮ ಕಾರ್ಯಕ್ರಮಕ್ಕೆ ಬಂದು ರವಿ ಬಸ್ರೂರ್ ಸರು, ಆಮೇಲೆ ಪೇಟ ತ್ರಿಕೋಟಿ ಸರು, ಆಮೇಲೆ ಎಲ್ಲರೂ ಕೂಡ ಬಂದು ನಮಗೆ ಬೆಂಬಲ ನೀಡಿದ್ದೀರಾ. ತುಂಬ ಸಂತೋಷ ಆಯಿತು ಸರ್ ನೀವು ಬಂದಿದ್ದಕ್ಕೆ. ನಿಮ್ಮ ಹೆಸರು ಕೇಳ್ತಾಯಿದ್ರೆ ನಮ್ಗೆ ಒಂಥರ ವೈಬ್ರೇಷನ್ ಮಾಡಿ. ರವಿ ಬಸ್ರೂರ್ ಅಂದರೆ ಸಲಾರು, KGF, ಮಾರ್ಟಿನ್, ಬರೀ ಇಂಥ ಸಿನಿಮಾಗಳೇ ಬರ್ತದೆ. ವಿಕ್ರಮ್ಮು, ಅದರಲ್ಲಿ ಏನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಏನು ಮ್ಯೂಸಿಕ್ ಕೊಟ್ಟಿದ್ದೀರಾ ಸರ್ ನಿಜವಾಗ್ಲೂ. ನಾನೇನಾದರೂ ಎಲ್ಲರೂ ನಮ್ಮ ಮನೇಲಿ ಹೇಳ್ತಾ ಇರ್ತಾರೆ, ನಮ್ಮ ತಂದೆ ತಾಯಿ ಹೇಳ್ತಾರೆ, ಸುಮ್ಮನೆ ನನ್ನ ತಂದೆ ತಾಯಿ ಬೇರೆಯವ್ರು ಅಪ್ರೋಚ್ ಮಾಡ್ತಾರೆ, ನಿಮ್ಗೊಂದು ಫಿಲಮ್ ಮಾಡಿಸಿ ಸರ್ ಅಂತ ಹೇಳ್ಬಿಟ್ಟು. ಈಗ ನಾನು ಬೇಡಪ್ಪ, ರಿಯಲ್ ಲೈಫ್ ಬೇಡ, ರಿಯಲ್ ಲೈಫ್ ಹೀರೋ ಆಗೋಣ, ರಿಯಲಲ್ಲಿ ಬೇಡ, ರಿಯಲ್ಗೆ ಹೋಗೋಣ ಅಂತ ಅಷ್ಟೇ. ನಿಮ್ಮ ಆಫೀಸಲ್ಲಿ ಬಂದು ಇವ್ರು ಹೆಂಗೆ ಕೂತ್ಕೋತಾರೆ, ನಿಮ್ಮ ಆಫೀಸಲ್ಲಿ ಬಂದ್ಬಿಟ್ಟು ಆ ಥರ ಬೆಳಿಗ್ಗೆಯಿಂದ ಸಾಯಂಕಾಲ ಇದರಲ್ಲಿ ಕೂತ್ಕೊಂಡು ಒಳ್ಳೆ ಮ್ಯೂಸಿಕ್, ಇಂಡಿಯಾಲೇ ಬೆಸ್ಟ್ ಮ್ಯೂಸಿಕ್ ಬರೋ ಥರ ಮಾಡಿಸ್ಕೊಡ್ತಾರೆ ಸರ್. ಅದರಿಂದ ಥ್ಯಾಂಕ್ ಯು ತಾವೆಲ್ಲ ಬಂದು ಬೆಂಬಲ ನೀಡಿದ್ದಕ್ಕೆ. ಎಲ್ಲರೂ ಕೂಡ ಆ ವಿಕ್ರಮಾರ್ಕಾಗೆ ನಿಮ್ಮ ಸಿನಿಮಾ ಅಂತ ಹೇಳ್ಬಿಟ್ಟು ನೀವೆಲ್ಲ ಬೆಂಬಲ ನೀಡಬೇಕು. ಯಾಕಂದರೆ ದೇವ್ಗಿಲ್ ಅವರು ನಮ್ಮ ಜೊತೆಲಿ ಯಾವತ್ತು ಎಲ್ಲ ಕಾರ್ಯಕ್ರಮಗಳಿಗೂ ಬಂದು ನಮಗೆ ಬೆಂಬಲ ನೀಡಿ ನಮ್ಮ ಜೊತೆ ನಿಂತಂಥವ್ರು.
ಅದಕ್ಕೆ ನಾವು ನಮ್ಮ ಕುಟುಂಬದವ್ರು ಅಂತ ಹೇಳ್ಕೊಂಡು ನಮ್ಮ ಕುಟುಂಬದ ಕಾರ್ಯಕ್ರಮ, ನಮ್ಮ ಕುಟುಂಬದ ಸಿನಿಮಾ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಬೆಂಬಲ ನೀಡಬೇಕು ಅಂತ ನಾನು ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.